ಸೌಜನ್ಯಳನ್ನ ಯಾವ ಜಾಗದಿಂದ ಲಿಫ್ಟ್ ಮಾಡಲಾಗಿದೆಯೋ, ಕಾಣೆಯಾಗಿದ್ದಾಳೋ ಆ ಜಾಗದಿಂದ ಸೌಜನ್ಯಳ ಡೆಡ್ ಬಾಡಿ, ಮೃತದೇಹ ಬಿದ್ದಂತಹ ಜಾಗಕ್ಕೆ ಓನ್ಲಿ 10 to 15 ಮೀಟರ್ಸ್. ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಸೌಜನ್ಯ ಪ್ರಕರಣಕ್ಕೆ ಮೊದಲ ಜಯ ಸಿಕ್ಕಿದೆ. ಆ ಒಂದು ಜಯ ತಪ್ಪು ಮಾಡಿದವರಿಗೆ ಮಾತ್ರವಲ್ಲ, ತಪ್ಪಿದಸ್ಥರಿಗಾಗಿ ಕೆಲಸ ಮಾಡಿದ ಕೆಲ ಅಧಿಕಾರಿಗಳಿಗೂ ನಿಂತಲ್ಲೇ ನಡುಕ ಹುಟ್ಟಿಸ್ತಿದೆ. ಯಾಕಾದ್ರೂ ಈ ಪ್ರಕರಣದಲ್ಲಿ ನಾವು ಎಡವಿದ್ವೋ ಎನ್ನುವ ಆತಂಕ ಈಗ ಸೌಜನ್ಯ ಪ್ರಕರಣವನ್ನ ತನಿಖೆಯ ದಿಕ್ಕು ತಪ್ಪಿಸಿದವರಿಗೆಲ್ಲ ಶುರುವಾಗಿದೆ. ಯಾಕೆಂದ್ರೆ ಹೈಕೋರ್ಟ್ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಒಂದು ಚಾಟಿ ಏಟನ್ನ ಬೀಸಿದೆ. ಎಷ್ಟಕ್ಕೂ ಏನು ಆ ಚಾಟಿ ಏಟು? ಆ ಚಾಟಿ ಏಟು ಯಾರಿಗೆಲ್ಲ ನಡುಕ ಹುಟ್ಟಿಸ್ತಿದೆ ಎನ್ನುವ ಕಂಪ್ಲೀಟ್ ವಿವರವನ್ನ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಇದೇ ಡಿಸೆಂಬರ್ 16ರಂದು ಅಂದ್ರೆ ಸೋಮವಾರ ಹೈಕೋರ್ಟ್ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಖಡಕ್ ಆದೇಶವನ್ನ ನೀಡಿದೆ. ಆ ಆದೇಶವನ್ನ ಹೈಕೋರ್ಟ್ ಈ ಹಿಂದೆಯೇ ನೀಡಿತ್ತು. ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಎಂದು ಗೊತ್ತಾದ ಮೇಲೆ ಪ್ರಕರಣದ ದಿಕ್ಕು ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ 2023ರ ಜೂನ್ 16ರಂದೇ ಸರ್ಕಾರಕ್ಕೆ ಹೇಳಿತ್ತು. ಆದ್ರೆ ಸರ್ಕಾರ ಯಾಕೋ ಹೈಕೋರ್ಟ್ ಆದೇಶವನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದ್ರೀಗ ಮತ್ತೆ ಹೈಕೋರ್ಟ್ ಸರ್ಕಾರಕ್ಕೆ ಸೌಜನ್ಯ ಪ್ರಕರಣವನ್ನ ದಿಕ್ಕು ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಖಡಕ್ ಆದೇಶ ನೀಡಿದೆ. ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನ್ಯಾಯಾಲಯ ಆದೇಶ ಮಾಡ್ತಾ ಇರಲಿಲ್ಲ. ಆದ್ರೆ ಲೋವರ್ ಕೋರ್ಟ್, ಸಿಬಿಐ ನ್ಯಾಯಾಲಯಕ್ಕೆ ಅಂದ್ರೆ ಸ್ಪೆಷಲ್ ಕೋರ್ಟ್ಗೆ ಮತ್ತು ಮೇಲಿನ ಹಂತದಲ್ಲಿ ಇರುವಂತಹ ಹೈಕೋರ್ಟಿಗೂ ಕೂಡ ಮನವರಿಕೆ ಆಗಿದ್ದು ಏನು ಅಂತ ಹೇಳಿದ್ರೆ, ಸಂತೋಷ್ ರಾವ್ ಅಲ್ಲದೆ ಬೇರೆ ಅಪರಾಧಿಗಳು, ಸಂತೋಷ್ ರಾವ್ ಅಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ನಿಜವಾದ ಸಂಶಯಾಸ್ಪದ ವ್ಯಕ್ತಿಗಳನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು 3-4 ಜನ ಇದ್ದಾರೆ ಮತ್ತು ಅವರನ್ನ ಬೇಕು ಅಂತಲೇನೆ ರಕ್ಷಣೆ ಮಾಡಲಾಗ್ತಾ ಇದೆ. ತನಿಖೆಯ ಪ್ರಕರಣದ ದಾರಿ ತಪ್ಪಿಸಲಾಗಿದೆ ಅಂತೇಳಿ ಮಾನ್ಯ ಹೈಕೋರ್ಟ್ಗೆ ಮನವರಿಕೆ ಆಗಿರುವುದರಿಂದ ಈ ಆದೇಶವನ್ನ ಮಾಡಿದ್ದಾರೆ. ಇನ್ನು ಈ ಹೈಕೋರ್ಟ್ ಆದೇಶದಿಂದ ಯಾರಿಗೆಲ್ಲ ನಡುಕ ಶುರುವಾಗಿದೆ ಅಂತ ಒಮ್ಮೆ ನೋಡೋಣ. ಸ್ನೇಹಿತರೆ, ಸೌಜನ್ಯ ಪ್ರಕರಣದಲ್ಲಿ ಆಗಿರೋ ಲೋಪದೋಷಗಳೇನು ಅಂದ್ರೆ, ಮೊದಲನೆಯದ್ದೇ ಸಂತೋಷ್ ರಾವ್ ಅರೆಸ್ಟ್ ಆಗಿತ್ತು. ಈ ಬಗ್ಗೆ ಸೌಜನ್ಯ ಪರ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣವರ್ ಹೇಳ್ತಿರೋದೇನು ಅಂತ ಒಮ್ಮೆ ನೀವು ಕೇಳಿ. ಲೋಪದೋಷಗಳು ಎಲ್ಲೆಲ್ಲಿ ಆದವು? ಮೊದಲನೇದ್ದು ಸಂತೋಷ್ ರಾವ್ನ ಹಿಡಿದು ಕೊಟ್ಟಿದ್ದು ಅಥವಾ ಹಿಡ್ಕೊಂಡು ಬಂದಿದ್ದು ಪೊಲೀಸರು ಅಲ್ಲ. ಅದು ಎಲ್ರಿಗೂ ಕೂಡ ಗೊತ್ತಿರಲಿ. ಸಂತೋಷ್ ರಾವ್ನ ಹಿಡ್ಕೊಂಡು ಬಂದಿದ್ದು ಘಟನೆ ನಡೆದು 2 ದಿನ ಆದ ಮೇಲೆ ಅದೇ ಜಾಗದ ಸಮೀಪ ಇರುವಂತಹ ಬಾಹುಬಲಿ ಬೆಟ್ಟದಲ್ಲಿ ಮಲ್ಲಿಕ್ ಜೈನ್ ಅಂತ ಅವನ ಮೇಲೆ, ಆ ವ್ಯಕ್ತಿಯ ಮೇಲೆ ಬಹುತರವಾದಂತಹ ಸಂಶಯ ಇದ್ವು. ಆ ವ್ಯಕ್ತಿನೇ ಸಂತೋಷ್ ರಾವ್ ಹಿಡ್ಕೊಂಡು ಬಂದಿದ್ದಾನೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಏನೋ ಸಿಸಿ ಕ್ಯಾಮೆರಾ ನೋಡಿ ಅಥವಾ ಏನೋ ಫಿಂಗರ್ ಪ್ರಿಂಟ್ ನೋಡಿ ತಗೊಂಡು ಬಂದಿದ್ದಲ್ಲ. ಇದನ್ನ ಯಾವ ವ್ಯಕ್ತಿಯ ಮೇಲೆ ಸಂಶಯ ಇದೆ, ಕೊಲೆಯ ಮತ್ತು ಅತ್ಯಾಚಾರದ ಸಂಶಯ ಇದೆ, ಆ ವ್ಯಕ್ತಿನೇ ಸಂತೋಷ್ ರಾವ್ನ ಹಿಡ್ಕೊಂಡು ಬಂದಿದ್ದಾನೆ. ಸೌಜನ್ಯ ಕಾಣೆಯಾದ ದಿನ ಆಕೆ ನಡೆದುಕೊಂಡು ಹೋದ ಹಾದಿಯಲ್ಲಿ 3 ಸಿಸಿಟಿವಿ ಕ್ಯಾಮೆರಾಗಳಿತ್ತು. ಆದ್ರೆ ಆ ಪ್ರಕರಣದ ತನಿಖಾಧಿಕಾರಿ ಆ ಕ್ಯಾಮೆರಾಗಳನ್ನ ಪರಿಶೀಲಿಸಿರಲಿಲ್ಲ. ಅದ್ಯಾಕೆ ಎನ್ನುವ ಬಗ್ಗೆ ಗಿರೀಶ್ ಮಟ್ಟಣ್ಣವರ್ ಕಂಪ್ಲೀಟ್ ಆಗಿ ಹೇಳಿದ್ದಾರೆ, ಕೇಳಿ. 3 ಸಿಸಿ ಕ್ಯಾಮೆರಾ ನಡುವೆ ಸೌಜನ್ಯ ಹೋಗಿರ್ತಾಳೆ. ಒಂದೇದು ಪ್ರಕೃತಿ ಚಿಕಿತ್ಸಾಲಯ, ಅದು ಕೂಡ ದಣಿಗಳದ್ದೇ. ಪ್ರಕೃತಿ ಚಿಕಿತ್ಸಾಲಯ ಗೇಟ್ ಎದುರುಗಡೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಇರ್ತದೆ, ಅದು ಕೂಡ ದಣಿಗಳದ್ದೇ. ಆ ಸಿಸಿ ಕ್ಯಾಮ್ರಾವನ್ನು ಕೂಡ ಈ ದಣಿಗಳೇ ಇಟ್ಟಿರ್ತಾರದ್ನಲ್ಲಿ, ಅವರ ಎಂಪ್ಲಾಯೀಸ್ಗಳು ಹೋಗೋಕೆ ಬರೋದಕ್ಕೆ ಅದನ್ನು ಚೆಕ್ ಮಾಡೋದಿಲ್ಲ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಂದು ಸಿಸಿ ಕ್ಯಾಮ್ರಾ ಇರ್ತದೆ, ಅದನ್ನ ಸ್ವತಃ SP ದಕ್ಷಿಣ ಕನ್ನಡ ಜಿಲ್ಲೆ ಆಗಿನ ಅಭಿಷೇಕ್ ಗೋಯಲ್ ಅವರು ಹೇಳಿದ್ದಾರೆ ಸಿಸಿ ಕ್ಯಾಮ್ರಾ ಇತ್ತು ಅಂತ. ಅಂದ್ರೆ 3 ಸಿಸಿ ಕ್ಯಾಮ್ರಾಗಳನ್ನು ಕೂಡ ನೋಡುವುದಿಲ್ಲ. ಇಷ್ಟು ಮಾತ್ರವಲ್ಲ, ಸೌಜನ್ಯ ಕಾಣೆಯಾದ ದಿನ ಆಕೆ ನಡೆದುಕೊಂಡು ಹೋದ ಹಾದಿಯಲ್ಲಿ 1 ಅಲ್ಲ 2 ಅಲ್ಲ 3 ಸಿಸಿ ಕ್ಯಾಮೆರಾಗಳಿದ್ದವು. ಆದ್ರೆ ಆ ಕ್ಯಾಮೆರಾಗಳ ಕಥೆ ಏನು ಎನ್ನುವ ಬಗ್ಗೆಯೂ ಒಂದು ಗಂಭೀರ ಆರೋಪವನ್ನ ಗಿರೀಶ್ ಮಟ್ಟಣ್ಣವರ್ ಮಾಡ್ತಿದ್ದಾರೆ. ಇನ್ನು ಅವರು ಇಂತಹ ಆರೋಪ ಮಾಡ್ತಿರುವುದಕ್ಕೂ ಬಲವಾದ ಕಾರಣವಿದೆ. ಅದೇನು ಗೊತ್ತಾ? ಆ ಬಗ್ಗೆಯೂ ಸ್ಪಷ್ಟನೆ ಕೊಟ್ಟಿದ್ದಾರೆ, ನೀವು ಒಮ್ಮೆ ನೋಡಿ.
ಸಂತೋಷ್ ರಾವ್ನೇ ಕಿಡ್ನಾಪ್ ಮಾಡಿದ್ದ ಅಂತ ಹೇಳಿದ್ರೆ, ಸಂತೋಷ್ ರಾವ್ನಿಂದನೇ ಈ ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ ಅಲ್ಲಿ ಇದ್ದೇ ಇರ್ತಿದ್ದ. ಯಾಕೆ ಅಂತ ಹೇಳಿದ್ರೆ ಸೌಜನ್ಯ ಅದೇ ಜಾಗದಿಂದನೇ ನಡ್ಕೊಂಡು ಹೋಗಿದ್ಲು. ಒಂದನೇದ್ದು. ಎರಡನೇದ್ದು, ಎಲ್ರ ಗಮನಕ್ಕಿರ್ಲಿ, ಸೌಜನ್ಯಳನ್ನ ಯಾವ ಜಾಗದಿಂದ ಲಿಫ್ಟ್ ಮಾಡಲಾಗಿದೆಯೋ, ಆಗಿದಾಳೋ ಆ ಜಾಗದಿಂದ ಸೌಜನ್ಯಳ ಡೆಡ್ ಬಾಡಿ, ಮೃತದೇಹ ಬಿದ್ದಂತಹ ಜಾಗಕ್ಕೆ ಓನ್ಲಿ 10 to 15 ಮೀಟರ್ಸ್. ಕೇವಲ ಅಷ್ಟು ಮಾತ್ರವಲ್ಲ, ಸಿಸಿಟಿವಿ ಫುಟೇಜ್ ನ ಪೊಲೀಸರು ಯಾಕೆ ಪಡೆಯುತ್ತಿಲ್ಲ ಅಂತಾನೂ ಸ್ಪಷ್ಟವಾಗಿ ಗಿರೀಶ್ ಮಟ್ಟಣ್ಣವರ್ ವಿವರಿಸಿದ್ದಾರೆ. ಅವಳು ಕಾಣೆಯಾಗಿದ್ದಾಳೆ, ಅಲ್ಲಿಂದ ಬರೀ 15 ಮೀಟರ್ ಅಡಿ ಜಾಗದಲ್ಲಿ ಅವಳ ಮೃತದೇಹ ಸಿಗುತ್ತೆ. ಇಷ್ಟು ಡಿಸ್ಟೆನ್ಸ್ ಒಳಗಡೆ ಸೌಜನ್ಯಳ ಒಂದು ಕಾಲಿನ ಚಪ್ಪಲ್ ಸಿಗೋದಿಲ್ಲ, ಅಂಬ್ರೇಲಾ ಛತ್ರಿ ಸಿಗೋದಿಲ್ಲ, ಅಂಡರ್ ಗಾರ್ಮೆಂಟ್ ಸಿಗೋದಿಲ್ಲ. ಬರೀ 10 ರಿಂದ 15 ಮೀಟರ್ ನಲ್ಲಿ ಒಬ್ಬ ವ್ಯಕ್ತಿ ತಗೊಂಡು ಹೋಗಿದ್ದಾನೆ ಅಂತ ಹೇಳುವುದಾದ್ರೆ ಚಪ್ಪಲ್ ಸಿಗಬೇಕಾಗಿತ್ತು, ಕೊಡೆ ಸಿಗಬೇಕಾಗಿತ್ತು, ಸಿಗುವುದೇನೇ ಇಲ್ಲ. ಇದನ್ನ ಪೊಲೀಸರು ಹುಡುಕಾಡುವುದೇನೇ ಇಲ್ಲ. ಇದು ಪೊಲೀಸರು ಮಾಡಿದಂತ ತಪ್ಪು. ಏನು, ಒಂದು ನಿಜವಾದ ಆರೋಪಿತನೇ ಸಂತೋಷ್ ರಾವ್ನನ್ನ ಹಿಡ್ಕೊಂಡು ಬಂದಿದ್ದು, ಆ ನಂತರ ಸಿಸಿ ಕ್ಯಾಮ್ರಾನ ಅನಲೈಸ್ ಮಾಡುವುದಿಲ್ಲ. ಅನಲೈಸ್ ಮಾಡಿದ್ರೆ ಸಿಕ್ಬಿಡ್ತಿದ್ರು. ಅಕಸ್ಮಾತ್ ಸಂತೋಷ್ ರಾವ್ನೇ ಇದ್ದ ಅಂತ ಇದ್ರೆ 100% ಸಿಸಿ ಕ್ಯಾಮ್ರಾದಲ್ಲಿ ಸಂತೋಷ್ ರಾವ್ನ ಫುಟೇಜ್ ಇರ್ತಾ ಇತ್ತು. ಹಾಗಿದ್ರೆ ಇನ್ನು ಬೇರೆ ಯಾರು ಅದರಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ಕವರ್ ಆಗಿದ್ದು, ಯಾರು ನಿಜವಾಗಿ ಎತ್ಕೊಂಡು ಹೋಗಿರ್ತಾರೆ ಅವ್ರು ಇರ್ತಾರೆ. ಅತ್ಯಂತ ಪ್ರಮುಖವಾಗಿ ವೆಜನೈಲ್ ಸ್ವಾಬ್ನ, ಸೌಜನ್ಯಳ ವೆಜನೈಲ್ ಸ್ವಾಬ್ನಲ್ಲಿ ಮರ್ಮಾಂಗದಲ್ಲಿ 6 ಇಂಚಿನವರೆಗೆ ಮಣ್ಣನ್ನ ತುಂಬಿ ಅವಳನ್ನ ಸಾಯಿಸಿರ್ತಾರೆ. ಅದು ಸಾಕ್ಷಿನಾಶದ ಪ್ರತೀಕ. ಸಾಕ್ಷಿನಾಶ ಇಡೀ ದೇಶಕ್ಕೆ ಒಂದು ಮೆಡಿಕಲ್ ಗೈಡೆನ್ಸ್ ಅಂತ ಇರ್ತದೆ, ಮಾರ್ಗದರ್ಶಿ ಅಂತ ಇರ್ತದೆ. DNA ಯನ್ನ ವಿದಿನ್ 72 hours 72 ಗಂಟೆ ಒಳಗಡೆ DNA ಟೆಸ್ಟಿಗೆ ಕಳಿಸಬೇಕಾಗತ್ತೆ. ಆದ್ರೆ ಬೆಳ್ತಂಗಡಿಯ ಠಾಣಾಧಿಕಾರಿ ಮಹಾಶಯರು 3 ದಿನ ಅಲ್ಲ 12 ದಿನ ಆದ ಮೇಲೆ, ನಾಟ್ 72 hours, 12 ದಿನ ಆದ ಮೇಲೆ ಕಳಿಸ್ತಾರೆ. ಅಷ್ಟೊತ್ತಿಗೆ ಪೂರ್ತಿ ಫಂಗಲ್ ಅಟ್ಯಾಕ್ ಆಗಿ ಹೋಗಿರ್ತದೆ. ಕೇವಲ ಇಷ್ಟು ಮಾತ್ರವಲ್ಲ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿದ್ದ 7 ಮಂದಿ ಸಾಕ್ಷಿಗಳು ಕೂಡ ಅನುಮಾನಾಸ್ಪದವಾಗಿ ಸಾಯ್ತಾರೆ. ಈ ಬಗ್ಗೆ ಗಿರೀಶ್ ಮಟ್ಟಣ್ಣವರ್ ಹೇಳಿರೋ ಭಯಾನಕ ವಿಚಾರ ಏನು ಅಂತ ಒಮ್ಮೆ ನೀವು ಕೇಳಿ. ಬೇರೆ ನಾವು ಹೋರಾಟದ ಇದರಲ್ಲಿ LED ಸ್ಕ್ರೀನ್ ಅಲ್ಲಿ ತೋರಿಸಿದ್ದೀವಿ, ನಮ್ಮ ಹತ್ರ ದಾಖಲೆಗಳು ಕೂಡ ಇದೆ. ಹೀಗಾಗಿ ಇವು ಎಲ್ಲವೂ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದಂತಹ ಲೋಪದೋಷಗಳು. ಇದರ ಜೊತೆಗೇನೆ ಪ್ರಮುಖ 7 ಜನ ಸಾಕ್ಷಿಗಳು ಸಾಯ್ತಾರೆ. ಎಲ್ಲಿಂದ? ಯಾವಾಗ ತನಿಖೆ ಪ್ರಾರಂಭ ಆಗುತ್ತೋ, ಅದರಲ್ಲಿ ವಿಶೇಷವಾಗಿ CBI ತನಿಖೆ ಪ್ರಾರಂಭ ಆದ ತಕ್ಷಣ ಸಾಕ್ಷಿಗಳು ಸಾಯೋದಕ್ಕೆ ಪ್ರಾರಂಭ ಆಗ್ತಾರೆ. ಅದರಲ್ಲಿ 3 ಜನ ಪ್ರಮುಖರು ಚಾರ್ಜ್ ಶೀಟೆಡ್ ವಿಟ್ನೆಸ್, ಅಂದ್ರೆ ಯಾರ್ದು ಚಾರ್ಜ್ ಶೀಟ್ ಅಲ್ಲಿ ಆ ಸಾಕ್ಷಿದಾರರಿದ್ದಾರೆ. ಅದರಲ್ಲಿ ಗೋಪಾಲ್ ಕೃಷ್ಣ ಅಂತ ಹೇಳಿ ಸತ್ತು ಹೋಗ್ತಾನೆ, ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾರೆ ಅವನಿಗೆ. ರವಿ ಪೂಜಾರಿ ಪಾಪ ಒಂದು 28 ವಯಸ್ಸದವನು, ನೇತ್ರಾವತಿ ಸ್ನಾನಘಟ್ಟದ ಇವ್ರದ್ದು ಆಫೀಸಲ್ಲಿನೇ ನೇಣು ಹಾಕೊಂಡ್ರು ಅಂತ ಹೇಳ್ತಾರೆ. ನೇಣು ಹಾಕೊಂಡಿದ್ದು ಯಾರು ನೋಡಿಲ್ಲ, ಸತ್ತಿದ್ದು ಮಾತ್ರ, ಡೆಡ್ ಬಾಡಿ ಮಾತ್ರ ನೋಡಿದ್ದಾರೆ ರವಿ ಪೂಜಾರಿ. ಹರೀಶ್ ಮಡಿವಾಳ ರೋಡ್ನಲ್ಲಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಾರೆ. 3 ಜನ ಕೂಡ ಪ್ರಮುಖ ಸಾಕ್ಷಿಗಳು ಅಂತ ಪರಿಗಣಿಸಿದ್ದಂಥವ್ರು ಸತ್ತು ಹೋಗ್ತಾರೆ. ಜೊತೆಗೆ 4 ಜನ ವಾರಜಾಚಾರಿ ಮತ್ತೆ ದಿನೇಶ್ ಗೌಡ, ಇನ್ನು ನಂತರ ಪ್ರಶಾಂತ್ ಜೈನ್, ಅವರೆಲ್ಲರೂ ಕೂಡ, ಆಮೇಲೆ ಇನ್ನೂ ಒಬ್ರು ಅಜ್ಞಾತವಾಗಿ ನೋಡಿದಂಥವರೇ ಸತ್ತು ಹೋಗ್ತಾರೆ. ಇಷ್ಟು ಮಾತ್ರವಲ್ಲ, ಸೌಜನ್ಯ ಪ್ರಕರಣದಲ್ಲಿ ಅತಿ ದೊಡ್ಡ ಎಡವಟ್ಟು ಆಗಿದೆ. ಆಕೆಯ ಮೃತದೇಹವನ್ನ ಪರೀಕ್ಷೆ ಮಾಡುವಾಗ ಆಗ ವೈದ್ಯರು ಏನೆಲ್ಲ ಮಾಡಬೇಕಿತ್ತು, ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು ಅಂತ ಸುಲಭವಾಗಿ ಪತ್ತೆ ಹಚ್ಚೋಕೆ ಯಾವೆಲ್ಲ ಪರೀಕ್ಷೆ ಮಾಡಬೇಕಿತ್ತೋ ಆ ಯಾವ ಪರೀಕ್ಷೆಗಳನ್ನು ವೈದ್ಯರು ಸರಿಯಾಗಿ ಮಾಡಿರಲಿಲ್ಲ. ಆ ಬಗ್ಗೆಯೂ ಗಿರೀಶ್ ಮಟ್ಟಣ್ಣವರ್ ದಾಖಲೆಗಳ ಸಮೇತ ಮಾಡಿರೋ ಗಂಭೀರ ಆರೋಪವೇನು ಅಂತ ಒಮ್ಮೆ ನೀವೇ ಕೇಳಿ. ಬಹಳ ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ನಾನು. ಆನಂತರ ವೈದ್ಯಾಧಿಕಾರಿಗಳು ಈ ಏನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಇನ್ ಫ್ಯಾಕ್ಟ್ ವಾಸ್ತವದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡೇ ಇಲ್ಲ. ಮಾಡಿದವನೇ ಒಬ್ಬ ಏನೋ ದಿನಗೂಲಿ ನೌಕರ ಮಾಡಿದಾನೆ ಅಂತ ಹೇಳ್ತಾರೆ. ದಿನಗೂಲಿ ನೌಕರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಸರಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಅದರ ರಿಪೋರ್ಟ್ ಕೊಟ್ಟಿಲ್ಲ. ಆನಂತರ ಬೈಟ್ ಮಾರ್ಕ್ಸ್ ಎಲ್ಲೆಲ್ಲಿತ್ತು, ಈ ಹಲ್ಲಿನಿಂದ ಕಚ್ಚಿದ ಮಾರ್ಕ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಓಡೋಂಟಾಲಜಿ ಅಂದ್ರೆ ಹಲ್ಲಿನ ಮಾರ್ಕ್ನಿಂದ ಆ ವ್ಯಕ್ತಿಯ ಗುರುತನ್ನ ಪತ್ತೆ ಹಚ್ಚಬಹುದು. ಇಟ್ ಇಸ್ ಜಸ್ಟ್ ಲೈಕ್ ಫಿಂಗರ್ ಪ್ರಿಂಟ್ ಇದ್ದಂಗೆ. ನಾನು ಯಾರಾದ್ರೂ ಕಡಿದ್ರೆ ಕರೆಕ್ಟ್ ಆಗಿ ಫಿಂಗರ್ ಪ್ರಿಂಟ್ ಇದ್ದಂಗೆ ಗೊತ್ತಾಗುತ್ತೆ, ಇದೇ ವ್ಯಕ್ತಿ ಕಚ್ಚಿದಾನೆ ಅಂತ ಗೊತ್ತಾಗುತ್ತೆ. ಕೇವಲ ಇಷ್ಟು ಮಾತ್ರವಲ್ಲ, ಸರ್ಕಾರಿ ವೈದ್ಯರು ಕೂಡ ಸೌಜನ್ಯ ಮೃತದೇಹ ಪರೀಕ್ಷೆಯಲ್ಲಿ ಯಾವ ರೀತಿ ಲೋಪ ಮಾಡಿದ್ರು, ಆ ಪರೀಕ್ಷೆ ಮಾಡಿದ ಸರ್ಟಿಫಿಕೇಟ್ಗೆ ಯಾವ ಅಧಿಕಾರಿ ಸಹಿ ಹಾಕಿದ್ರು ಅಂತಾನು ಮಟ್ಟಣ್ಣವರ್ ವಿವರಿಸಿದ್ದಾರೆ.
ಆದರೆ ವೈದ್ಯರು ಆ ಕೆಲಸ ಮಾಡುವುದಿಲ್ಲ. ಬರೀ ಸುಮ್ಮನೆ ಅದನ್ನು ಕತ್ತರಿಸಿ ಏನೋ ಕಲ್ಲಂಗಡಿ ಹಣ್ಣು ಕತ್ತರಿಸ್ದಂಗೆ ಏನೋ ಬಿಚ್ಚಿ ಮತ್ತೆ ಹೊಲಿಗೆ ಹಾಕಿ ಇಡ್ತಾರಿಷ್ಟೇ. ಪ್ರಮುಖ ವೈದ್ಯಾಧಿಕಾರಿ ಆಡಮ್ ಅವರು ಸಹಿ ಮಾಡಬೇಕಾಗಿತ್ತು, ಮಾಡೋದಿಲ್ಲ. ಕಿರಿಯ ಒಬ್ಬ ಮಹಿಳಾ ವೈದ್ಯೆ ಸಹಿ ಮಾಡ್ತಾರೆ. ಅವ್ರು ನಮಗೇನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿಂಗ್ ಮಾಡಿ ಪೂರ್ತಿ ಇಡೀ ಮೆಡಿಕಲ್ ಎವಿಡೆನ್ಸ್ ಅನ್ನ ನಾಶ ಮಾಡಿ ಹಾಕ್ತಾರೆ ವೈದ್ಯರು. ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು. ಹೀಗೆ ಸೌಜನ್ಯ ಪ್ರಕರಣದ ತನಿಖೆ ಮಾಡುವಾಗ ಪ್ರತಿ ಹಂತದಲ್ಲೂ ಸರ್ಕಾರಿ ಅಧಿಕಾರಿಗಳೇ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿದ್ದಾರೆ. ಈಗ ಅವರು ಮಾಡಿರುವ ಎಡವಟ್ಟುಗಳು ಹೈಕೋರ್ಟ್ ಮುಂದೆಯೇ ಸಾಕ್ಷ್ಯಗಳ ಸಮೇತ ಬಟಾಬಯಲಾಗಿದೆ. ಅದಕ್ಕೆ ಹೈಕೋರ್ಟ್ ಕೂಡ ಈ ಸೌಜನ್ಯ ಪ್ರಕರಣವನ್ನ ದಿಕ್ಕು ತಪ್ಪಿಸಿದ ತಪ್ಪಿದಸ್ತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಖಡಕ್ ಚಾಟಿ ಏಟು ಬೀಸಿದೆ. ಇನ್ನಾದ್ರೂ ಸೌಜನ್ಯ ವಿಚಾರದಲ್ಲಿ ನಿದ್ದೆಯಲ್ಲಿರೋ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಳ್ತಾ ಹೈಕೋರ್ಟ್ ಆದೇಶವನ್ನ ಪಾಲಿಸಿ ಸೌಜನ್ಯಳಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡುತ್ತಾ ಎನ್ನುವ ಪ್ರಶ್ನೆ ಭುಗಿಲೆದ್ದಿರುವುದಂತೂ ಅಕ್ಷರಶಃ ಸತ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.